ಸೂಪರ್ ಹಿಟ್ ಚಿತ್ರ ಕೊಟ್ಟು ನಟನೆಯಿಂದ ದೂರ ಸರಿದ ಕನ್ನಡದ ಖ್ಯಾತ ನಟರಿವರು. ಅರ್ಜುನ್ ಬಾಲನಟನಾಗಿ ಅನೇಕ ಸಿನಿಮಾಗಳಲ್ಲಿ ಕಾಣಿಸಿಕೊಂಡಿದ್ದ ಅರ್ಜುನ್ ಅವರು ಸ್ವತಂತ್ರ ಪಾಳ್ಯ ಎಂಬ ಸಿನಿಮಾ ಮಾಡಿದ್ದರು. ಆ ನಂತರ ಅವರು ತೆರೆಯ ಮೇಲೆ ಕಾಣಿಸಿಕೊಳ್ಳಲೇ ಇಲ್ಲ. ಧ್ಯಾನ್ ಮುಂಬೈ ಮೂಲದ ಸಮೀರ್ ದತ್ತಾನಿ ಅವರು ಕನ್ನಡ ಚಿತ್ರರಂಗದಲ್ಲಿ ಧ್ಯಾನ್ ಎಂದೇ ಹೆಸರು ಪಡೆದಿದ್ದಾರೆ. ನೀನೇ ನೀನೆ, ಸಜನಿ, ಜೂಟಾಟ ಮುಂತಾದ ಹಿಟ್ ಸಿನಿಮಾಗಳಲ್ಲಿ ಧ್ಯಾನ್ ನಟಿಸಿದ್ದಾರೆ. 2015ರಲ್ಲಿ ಮಿಸ್ಟರ್ ಅಂಡ್ ಮಿಸಸ್ ರಾಮಚಾರಿ ಹಾಗೂ ಲವ್ ಯು ಅಲೆಯ ಸಿನಿಮಾದಲ್ಲಿ ಅತಿಥಿ ಪಾತ್ರ ಮಾಡಿದ ನಂತರ ಅವರು ಯಾವುದೇ ಭಾಷೆಯ ಸಿನಿಮಾದಲ್ಲಿಯೂ ನಟಿಸಿಲ್ಲ. ತರುಣ್ ಚಂದ್ರ ಕನ್ನಡ ಚಿತ್ರರಂಗದ ಚಾಕ್ಲೇಟ್ ಹೀರೋ ತರುಣ್ ಚಂದ್ರ ಅವರು ಲವ್ ಗುರು, ಪರಿಚಯ, ನಾನಲ್ಲ ಹೀಗೆ ಸಿನಿಮಾಗಳನ್ನು ಮಾಡಿದ್ದು 2015ರ ನಂತರ ಅವರು ಚಿತ್ರರಂಗದಲ್ಲಿ ಆಕ್ಟಿವ್ ಆಗಿಲ್ಲ, ಹಾಗೆ ಸಿನಿಮಾಗಳನ್ನು ಮಾಡುತ್ತಿಲ್ಲ. ಕಳೆದ ವರ್ಷ ಅವರೊಂದು ಮ್ಯೂಸಿಕ್ ವಿಡಿಯೋದಲ್ಲಿ ಮಾತ್ರ ಕಾಣಿಸಿಕೊಂಡಿದ್ದರು. ಕನ್ನಡದ ಸ್ಟಾರ್ ನಟರ ಜೊತೆ ಉತ್ತಮ ಬಾಂಧವ್ಯ ಹೊಂದಿರುವ ತರುಣ್ ಅವರು ಸದ್ಯ ಚಿತ್ರರಂಗದಲ್ಲಿಯೂ ಅಷ್ಟು ಆಕ್ಟಿವ್ ಆಗಿಲ್ಲ. ನಾಗಕಿರಣ್ ಮಸ್ತ್ ಮಜಾ ಮಾಡಿ, ವಸಂತಕಾಲ, ಮಳೆ ಬರಲಿ ಮಂಜು ಇರಲಿ ಮುಂತಾದ ಸಿನಿಮಾಗಳಲ್ಲಿ ನಾಗಕಿರಣ್ ನಟಿಸಿದ್ದರು. ಮಹಾನದಿ ಎನ್ನುವ ಧಾರಾವಾಹಿಯಲ್ಲಿಯೂ ಕೂಡ ಅವರು ನಟಿಸಿದ್ದರು. 2018ರ ನಂತರ ಅವರು ಯಾವುದೇ ಸಿನಿಮಾ ಧಾರಾವಾಹಿಗಳಲ್ಲಿ ನಟಿಸಿಲ್ಲ. ಶ್ರೀಕಿ ಮನದ ಮಳೆಯಲ್ಲಿ ಹಾಗೂ ಸೆಂಟ್ರಲ್ ಜೈಲ್ ಸಿನಿಮಾ ಮೂಲಕ ಪಕ್ಕಾ ಮಾಸ್ ಎಂಟ್ರಿ ನೀಡಿದ ನಟ ಶ್ರೀಕಿ ಅವರು ಸದ್ಯ ನಟನೆಯಿಂದ ದೂರ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರುವ ಶ್ರೀಕಿ ಅವರು ಕೃಷಿಯಲ್ಲಿ ಅವರು ಖುಷಿ ಕಂಡುಕೊಂಡಿದ್ದಾರೆ ಎಂದು ಹೇಳಿಕೊಂಡಿದ್ದಾರೆ. ಇದರ ಜೊತೆಗೆ ಅವರು ಇನ್ನೇನು ಮಾಡುತ್ತಿದ್ದಾರೆ ಎಂಬುವ ಬಗ್ಗೆ ಮಾಹಿತಿ ಇಲ್ಲ. ರಾಮ್ ಕುಮಾರ್ ಕನ್ನಡದಲ್ಲಿ ಅನೇಕ ಸೂಪರ್ ಹಿಟ್ ಸಿನಿಮಾಗಳನ್ನು ನೀಡಿದ್ದ ರಾಮ್ ಕುಮಾರ್ ಅವರು 2013ರಲ್ಲಿ ಶ್ರೀಕ್ಷೇತ್ರ ಆದಿಚುಂಚನಗಿರಿ ಸಿನಿಮಾದಲ್ಲಿ ನಟಿಸಿದ್ದರು. ಆ ನಂತರ ಅವರು ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು ಎಂಬ ಸಿನಿಮಾದಲ್ಲಿ ನಟಿಸಿದ್ದರು. ಕಳೆದ 10 ವರ್ಷಗಳಿಂದ ಅವರು 2 ಸಿನಿಮಾ ಮಾಡಿದ್ದು ಚಿತ್ರರಂಗದಿಂದ ದೂರ ಇದ್ದಾರೆ. ಈಗ ಅವರ ಮಗಳು ಧನ್ಯ ಧೀರೇನ್ ಅವರು ನಟಿಸುತ್ತಿದ್ದಾರೆ. ಸೌರವ್ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ, ಗಜ, ನವಗ್ರಹ ಸಿನಿಮಾದಲ್ಲಿ ನಟಿಸಿದ್ದ ಸೌರವ್ ಅವರು ಯಾವುದೇ ಸಿನಿಮಾಗಳನ್ನು ಮಾಡುತ್ತಿಲ್ಲ, ಚಿತ್ರರಂಗದಿಂದಲೂ ದೂರ ಇದ್ದಾರೆ. ಆದಿತ್ಯ ಬಾಬು ಮೂಲತಃ ತೆಲುಗಿನವರಾದ ಆದಿತ್ಯ ಬಾಬು ಅವರು ಕನ್ನಡದಲ್ಲಿ ಅಂತೂ ಇಂತೂ ಪ್ರೀತಿ ಬಂತು ಸಿನಿಮಾದಲ್ಲಿ ನಟಿಸಿದ್ದರು. 2010ರ ನಂತರ ಅವರು ಯಾವುದೇ ಸಿನಿಮಾದಲ್ಲೂ ನಟಿಸುತ್ತಿಲ್ಲ, ಹಾಗೆ ಸಿನಿಮಾ ನಿರ್ಮಾಣ ಕೂಡ ಮಾಡುತ್ತಿಲ್ಲ.